ಏನು ನಾವು ಮೇ 11ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಡೆಪ್ಟಿ ಕಮಿಷನರ್ ಅವರು ಪ್ರಭು ಅವ್ರ ಹತ್ರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕುಶಾಲ್ ಚೌಕ್ಸಿ ಅವ್ರ ಹತ್ರ ಪರ್ಮಿಷನ್ ತೆಗೆದುಕೊಂಡಿದ್ವಿ ಉಪವಾಸ ಸತ್ಯಾಗ್ರಹಕ್ಕೆ, ಆಮರಣ ನಿರಾಹಾರ ದೀಕ್ಷೆಗೆ. ನಾವೀಗಾಗಲೇ ಡಿ ಸಿ ಕಚೇರಿ ಮುಂದೆ ಕೊಟ್ಟ ಮಾತಿನಂತೆ ನಾವು ಪ್ರತಿಭಟನೆಯನ್ನು, ಆಮರಣ ನಿರಾಹಾರ ದೀಕ್ಷೆಯನ್ನು, ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದೀವಿ. ಸಾರ್ವಜನಿಕರಿಗೆ ಏನೇನು ಸಮಸ್ಯೆಗಳಿದ್ದಾವೆ, ಕುಂದುಕೊರತೆಗಳಿದ್ದಾವೆ, ಇಲ್ಲಿ ಬಂದು ನನಗೆ ಅರ್ಜಿ ಕೊಡ್ಬೋದು, ಮಾತನಾಡ್ಬೋದು. ನಿಮ್ಮ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಏನೇನು ದುರುಪಯೋಗ ಆಗ್ತಾ ಇದ್ದಾವೆ ಅದನ್ನು ಕೂಡ ನಾನು ತಿಳಿಸ್ಬೋದು. ನನ್ನಿಂದ ಆಗುವ ಸಂವಿಧಾನಿಕ ಪ್ರಯತ್ನವನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ತಿಳಿಸ್ತಾ ಇದ್ದೀನಿ. ನಾವಿಲ್ಲಿ ಮುಖ್ಯವಾಗಿ ಕೂತಿರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳಿಗೋಸ್ಕರ. ಮೂಲಭೂತ ಹಕ್ಕುಗಳನ್ನ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥದ್ದು, ಅಧಿಕಾರಿಗಳು ದುರುಪಯೋಗ ಮಾಡ್ಕೊತಾ ಇರ್ತಕ್ಕಂಥದ್ದು, ಅಧಿಕಾರಿಗಳು ಸಂವಿಧಾನಬದ್ಧವಾಗಿ ಜನಸಾಮಾನ್ಯರ ಜೊತೆ ಪ್ರತಿಕ್ರಿಯೆ ಕೊಡದೇ ಇರತಕ್ಕಂಥದ್ದು, ಅಧಿಕಾರಿಗಳು ಮತ್ತು ಅಧಿಕಾರದಲ್ಲಿರ್ತಕ್ಕಂಥ MLAಗಳು, ಮಿನಿಸ್ಟ್ರುಗಳು ನಾವು ಕೊಟ್ಟಿರ್ತಕ್ಕಂಥ RTI ಅಪ್ಲಿಕೇಶನ್ಸ್ಗೆ ಡಾಕ್ಯುಮೆಂಟ್ಸ್ ಕೊಡದೇ ಇರತಕ್ಕಂಥದ್ದು, ಸಂವಿಧಾನವನ್ನು ಕರೆಕ್ಟಾಗಿ ಪಾಲಿಸದೇ ಇರತಕ್ಕಂಥದ್ದು. ನಾವು ಈಗಾಗಲೇ ಸಾಮಾಜಿಕ ನ್ಯಾಯಕ್ಕೋಸ್ಕರ, ಸೋಷಿಯಲ್ ಜಸ್ಟಿಸ್ಗೋಸ್ಕರ 7 FIRಗಳು ಕೊಟ್ಟಿದ್ದೀವಿ. 7 ಪಿಟಿಷನ್ಸ್ ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ, ಬಟ್ಲಳ್ಳಿ ಸಬ್ ಇನ್ಸ್ಪೆಕ್ಟರ್ಗೆ, ಕಂಚಾರ್ಲಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕುಶಾಲ್ ಚೌಕ್ಸಿ ಅವ್ರಿಗೆ 7 ಪಿಟಿಷನ್ಸ್ನ ಕೊಟ್ಟಿದ್ದೀವಿ. FIR ರಿಜಿಸ್ಟರ್ ಮಾಡ್ತಾ ಇಲ್ಲ. ಅದನ್ನು FIR ರಿಜಿಸ್ಟರ್ ಮಾಡಬೇಕು, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೂತಿದ್ದೀವಿ. ಅದೇ ರೀತಿಯಾಗಿ ಏಪ್ರಿಲ್ 10ನೇ ತಾರೀಕು ನಾವು ಶಾಂತಿಯುತವಾಗಿ ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ವಿ. ಅವತ್ತು ರೆಪ್ರೆಸೆಂಟೇಷನ್, ಪ್ರಾತಿನಿಧ್ಯ ಪತ್ರವನ್ನು ಕೊಟ್ಟಿದ್ದೀವಿ. ಅದರಲ್ಲಿ 75 ಬೇಡಿಕೆಗಳು ಮತ್ತು 80 ಬೇಡಿಕೆಗಳು, ಅದರಲ್ಲಿ 5 ವಿಶೇಷ ಬೇಡಿಕೆಗಳನ್ನ ಕೊಟ್ಟಿದ್ವಿ. ಅದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ ಇನ್ನೂ ಈ ಅಧಿಕಾರಿಗಳು, ತಹಸೀಲ್ದಾರು. ಹಾಗಾಗಿ ಇವತ್ತು ನಾವಿಲ್ಲಿ ಕೊಟ್ಟ ಮಾತಿನಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿ ಮುಂದೆ, ಡೆಪ್ಯೂಟಿ ಕಮಿಷನರ್ ಆಫೀಸ್ ಮುಂದ್ಗಡೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ ಆಫೀಸ್ ಮುಂದೆ ಎಂಟ್ರೆನ್ಸ್ನಲ್ಲಿ ನಾವೀಗ ಆಲ್ರೆಡಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಆಮರಣ ನಿರಾಹಾರ ದೀಕ್ಷೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದೀವಿ. ಸರ್ ನಮಸ್ಕಾರ. ಇವತ್ತೊಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರ, ಒಂದು ಕಡೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹಾಕಿದ್ರೆ, ಇನ್ನೊಂದು ಯಾವುದೋ ಒಂದು ದೇವ್ರ ಫೋಟೋ ಹಾಕಿದ್ದೀರಾ. ಯಾವ ದೇವ್ರು ಅಂತ ಗೊತ್ತಾಗ್ಬೋದಾ? ಮೊದಲನೇದಾಗಿ ಜೈ ಶ್ರೀರಾಮ್, ಜೈ ಗುರುದೇವ್. ನಮಸ್ಕಾರ. ನಾನು ನಿಮ್ಮ ಭಾಸ್ಕರ್ ಕಲಮುಗಿ ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ನಾವು ಮಾತು ಕೊಟ್ಟಿದ್ವಿ, ಮೇ 18ನೇ ತಾರೀಕು ನಾವು ಉಪವಾಸ ಸತ್ಯಾಗ್ರಹ ಕೂಡ್ತೀವಿ. ನಾವು ಕೊಟ್ಟಿರ್ತಕ್ಕಂಥ RTI ಅಪ್ಲಿಕೇಶನ್ಸ್ಗೆ ನೀವು ಅಧಿಕಾರಿಗಳು ಮತ್ತು ರೂಲಿಂಗ್ ಪಾರ್ಟಿ MLAs, ಮಿನಿಸ್ಟರ್ಸು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ, ಮತ್ತು ನಾವು ಕೊಟ್ಟಿರ್ತಕ್ಕಂಥ ಪಿಟಿಷನ್ಸು FIR ರಿಜಿಸ್ಟರ್ ಮಾಡ್ತಾ ಇಲ್ಲ, ಚಾರ್ಜ್ ಶೀಟ್ ಆಗ್ತಾ ಇಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ನೀವು ಜನಸಾಮಾನ್ಯರ ಮೂಲಭೂತ ಹಕ್ಕುಗಳನ್ನ ದುರುಪಯೋಗ ಮಾಡ್ಕೊತಾ ಇದ್ದೀರಾ, ಫಂಡಮೆಂಟಲ್ ರೈಟ್ಸ್ನ ದುರುಪಯೋಗ ಮಾಡ್ಕೊತಾ ಇದ್ದೀರಾ ಅಂತೇಳಿ ಈ ಒಂದು ಸತ್ಯಾಗ್ರಹ ಕೂತಿದ್ದೀವಿ. ಮೇಲೆ ನೀವು ಹೇಳ್ದಂಗೆ ಸಂವಿಧಾನಕ್ಕೂ ಮತ್ತು ನಮ್ಮ ಗ್ರಾಮದ ಅಂಕಾಲಮ್ಮ ದೇವತೆ ಅನ್ಬೋದು, ಅಥವಾ ಗಂಗಮ್ಮ ಅನ್ಬಹುದು, ಗಂಗಾದೇವಿ ಅನ್ಬೋದು, ಇಬ್ರಿಗೂ ಒಂದೇ ಹಾರ ಹಾಕಿದ್ದೀವಿ. ಯಾಕೆ ಅಂತಂದರೆ ನಾವು ದೇವರನ್ನು ಎಷ್ಟು ನಂಬ್ತೀವೋ ಅಷ್ಟೇ ಸಂವಿಧಾನವನ್ನು ನಂಬ್ತೀವಿ. ನಾವು ಮೊದಲಿಂದನೂ ಅಷ್ಟೇ ಸಂವಿಧಾನವನ್ನು ಒಂದು ಕಡೆ ಪಾಲಿಸ್ಕೊಂಡು ಬರ್ತಾ ದೇವರನ್ನ ನಂಬ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ದೇವರ ಫೋಟೋನೂ ಇಟ್ಟಿದ್ದೀವಿ, ಸಂವಿಧಾನದ ಪ್ರತಿಯನ್ನೂ ಇಟ್ಟು ದೇವರಿಗೂ ಮತ್ತು ಸಂವಿಧಾನಕ್ಕೂ ಪೂಜೆ ಮಾಡಿ, ಈ ಅಧಿಕಾರಿಗಳು, ಈ ಅಧಿಕಾರ ಪಕ್ಷಗಳು ಎಲ್ಲರೂ ಕೂಡ ಸಂವಿಧಾನವನ್ನು ಪಾಲಿಸಬೇಕು, ಸಂವಿಧಾನಕ್ಕೆ ಗೌರವ ಕೊಡಬೇಕು ಅಂತೇಳಿ
ಈ ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ.